ಜಾತಿ ಗಣತಿ ಹೊತ್ತಲ್ಲೇ ರಾಜ್ಯದಲ್ಲಿ ಲಿಂಗಾಯತ ಕ್ರಾಂತಿನ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ಮತ್ತೆ ಶುರುವಾಗುತ್ತಾ ಸಮರ? ಲಿಂಗಾಯತ ಸಮುದಾಯದಿಂದ ಒಗ್ಗಟ್ಟು ಪ್ರದರ್ಶನಕ್ಕೆ ಸಜ್ಜುಗಳು ಕೂಡ ಆಗ್ತಾ ಇದೆ. ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಶಾಮನೂರು ಶಿವಶಂಕರಪ್ಪ. ಈಗಾಗಲೇ ನೇರವಾಗಿ ವಾರ್ನಿಂಗ್ ಮಾಡಿದ್ದಾರೆ. ಹಿರಿಯ ಶಾಸಕ ಸಮುದಾಯದ ಪಂಚಪೀಠದ ಎಲ್ಲರಿಗೂ ಕೂಡ ಒಂದೇ ವೇದಿಕೆಯಲ್ಲಿ, ಸದ್ಯದಲ್ಲೇ ಒಂದೇ ವೇದಿಕೆಯಲ್ಲಿ ಸೇರಿಸಿ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಕೂಡ ಮಾಡಲಾಗ್ತಾ ಇದೆ. ಎಲ್ಲ ಒಳ ಪಂಗಡಗಳು ಒಂದಾಗಿ ಶಕ್ತಿ ಪ್ರದರ್ಶನಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂಥದ್ದು. ಈ ಹಿಂದೆ ಕೂಡ ಶಾಮನೂರು ಶಿವಶಂಕರಪ್ಪನವರು ಕೂಡ ಹೇಳಿದ್ರು, ವೀರಶೈವ ಲಿಂಗಾಯತ ಒಕ್ಕಲಿಗರನ್ನ ಎದುರು ಹಾಕೊಂಡು ರಾಜ್ಯಭಾರ ಮಾಡೋದಕ್ಕಾಗತ್ತಾ ಅಂತ ಹೇಳಿ ಮಾತನಾಡಿದ್ರು. ಸಿಎಂ ಯಾವ ರೀತಿಯಾಗಿ ಇದನ್ನ ಫೇಸ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಸೆಂಟ್ರಲ್ ಗವರ್ಮೆಂಟ್ ಅವರು ಭಾಗವಹಿಸೋದ್ರಿಂದ ಬಹಳ ಅನುಕೂಲ ಕಾಣುತ್ತೆ. ಹೊರತಾಗಿ ಈಗ ಈ ಜನಗಣತಿ ಮತ್ತು ಜಾತಿಗಣತಿ ಮಾಡೋದ್ರಲ್ಲೇ ಮಾಡ್ತೇವೆ ಅಂತ ಹೇಳಿ ಅದರದ್ದು ಆತಂಕನ ಒಂದು ವರ್ಷ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಅದರೊಳಗೆ ಇವರು ಮಾಡಿದ್ರೆ ಮಾಡ್ಬೇಕಂತ ಇವರು ಸ್ಟೇಟ್ ಗೌರ್ಮೆಂಟ್ ಅವರು ಏನಾಗಿಲ್ಲ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾರೆ. ಅದೇ ಒಂದು ಒಕ್ಕಲ್ಸಂದ್ರು ನಾವು ಸೇರಿ ಮಾತಾಡಿದ ಮೇಲೆ ಮೀಟಿಂಗ್ ಕೆಲವು ಪ್ರಸ್ತಾವಗಳನ್ನು ಕೇಳಿದ್ರು. ಏನು ತೀರ್ಮಾನ ಮಾಡಿದ್ರು ಸೆಕೆಂಡ್ ನಾವಿಬ್ರು ಉಂಟಲ್ಲ, ಇಡೀ ಕರ್ನಾಟಕದ ಮೊದಲನೇ ಜನಸಂಖ್ಯೆ ಹೆಚ್ಚಿಗೆ ನಮ್ಮದು. ಬರೀ ಇಂಡಿಯಾ ಒಂದರಲ್ಲೇ ಕೇರಳದಲ್ಲಿ ಐತಿ, ಆಂಧ್ರ, ಹಿಂಗೆಲ್ಲ ಪ್ರಾಣ ಹಾಕಿಗಳಿಲ್ಲ ನಮ್ಮ ಹಿಂಗೆ ಬರೋದಾರೆ. ನೀವು ನಮಗೂ ಕಡಿಮೆ ಐತಿ, ನಮಗೂ ಬೇಗ ಐತಿ. ನಾವು ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಮಲ್ಲಿಕಾರ್ಜುನ್ ಫೋನು ಸಂಪರ್ಕದಲ್ಲಿದ್ದಾರೆ. ಏನು ಮಲ್ಲಿಕಾರ್ಜುನ್, ವೀರಶೈವ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಎರಡೂ ಸೇರಿಕೊಂಡು ಈ ಒಂದು ಹೋರಾಟವನ್ನು ಮುಂದುವರಿಸಬೇಕು ಅನ್ನುವಂತಹ ಹೇಳಿಕೆಯನ್ನು ಈ ಹಿಂದೆ ಕೂಡ ಶಾಮನೂರು ಶಿವಶಂಕರಪ್ಪನವರು ಕೂಡ ನೀಡಿದ್ರು. ಮತ್ತು ಎರಡೂ ಸಮುದಾಯಗಳನ್ನು ಎದುರಾಕೊಂಡು ರಾಜ್ಯಭಾರ ಮಾಡೋದಕ್ಕಾಗತ್ತಾ ಅನ್ನುವಂಥ ಮಾತುಗಳನ್ನು ಆಡಿದರು. ಈಗ ಎಲ್ಲ ಸಮುದಾಯದವರನ್ನು ಒಂದುಗೂಡಿಸಿ, ಅಂದರೆ ಅವರ ಲಿಂಗಾಯತ ಸಮುದಾಯ ಬೇರೆ ಬೇರೆ ಪಂಗಡಗಳು ಇರುತ್ತಲ್ಲ, ಅದೆಲ್ಲವನ್ನ ಕೂಡ ಒಗ್ಗೂಡಿಸಿ ಒಂದಷ್ಟು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಪ್ಲ್ಯಾನ್ಗಳು ಕೂಡ ಆಗಿದೆ. ಪ್ಲ್ಯಾನ್ ಯಾವ ರೀತಿಯಾಗಿ ಆಗ್ತಾ ಇದೆ, ಯಾವತ್ತು ಶಕ್ತಿ ಪ್ರದರ್ಶನಕ್ಕೆ ಮುಂದೆ ಆಗ್ತಾ ಇದೆ ಈ ಟೀಮ್ ಅಂತ? ರಮ್ಯಾ, ಈಗಾಗಲೇ ಏನಂತಂದ್ರೆ ಶಾಮನೂರು ಶಿವಶಂಕರಪ್ಪ ಅವರು ರಾಜ್ಯ ಸರ್ಕಾರದ ವಿರುದ್ಧವಾಗಿ, ಅದರಲ್ಲೂ ಪ್ರಮುಖವಾಗಿ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಬಾರಿ ಕೂಡ ಅವರು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಬರ್ತಾ ಇದ್ದಾರೆ. ಯಾಕಂದ್ರೆ ವೀರಶೈವ ಮತ್ತೆ ಲಿಂಗಾಯತ ಅನ್ನುವಂಥ ಏನು ಪಂಗಡಗಳೇನಿದಾವೆ ಅದನ್ನ ಒಡೆದು ಹಾಳುವಂತ ನೀತಿಯನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅದರ ಜೊತೆಗೆ ವೀರಶೈವ ಮತ್ತು ಲಿಂಗಾಯತ ಅವರ ಒಂದು ಸವಲತ್ತನ್ನ ಕಸಿದುಕೊಳ್ಳುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಬರ್ತಾ ಇದೆ ಅನ್ನೋ ಮಾತನ್ನು ಕೂಡ ಹೇಳ್ಕೊಂಡು ಬರ್ತಾ ಇದ್ರು. ಈಗ ಏನು ಕೇಂದ್ರ ಸರ್ಕಾರ ಮತ್ತು ಜಾತಿ ಜನಗಣತಿ ಮಾಡಬೇಕು ಅನ್ನೋ ವಿಚಾರ ಏನು ಪ್ರಸ್ತಾಪ ಆಗಿದೆ. ಸೊ ಈ ಒಂದು ವಿಚಾರಕ್ಕೆ ಅವರು ಈಗಾಗಲೇ ಸ್ವಾಗತವನ್ನು ಕೋರಿರ್ತಕ್ಕಂಥದ್ದು. ಯಾಕಂತಂದ್ರೆ ಕೇಂದ್ರ ಸರ್ಕಾರ ಮಾಡಿದ್ರೆ ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಅನ್ಯಾಯ ಆಗಲ್ಲ. ಅಷ್ಟರೊಳಗಾಗಿ ನಾವು ವೀರಶೈವ ಮತ್ತೆ ಲಿಂಗಾಯತ ಏನು ಒಳಪಂಗಡಗಳು ಏನಿದಾವೆ ಅವೆಲ್ಲ ಒಗ್ಗೂಡಿ ರಾಜ್ಯ ಸರ್ಕಾರದ ವಿರುದ್ಧ ತಿರುಗಿ ಬೀಳುವಂತ ಒಂದು ಕೆಲಸವನ್ನ ಮಾಡಬೇಕು. ಇದರ ಜೊತೆಗೆ ಏನು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿಯನ್ನ ಸಲ್ಲಿಸಲಿಕ್ಕೆ ಅಂದ್ರೆ 1 ವರ್ಷ ಟೈಮ್ ಸಿಗುತ್ತೆ. ಅಷ್ಟರೊಳಗಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಗೆ ಯಾವುದೇ ರೀತಿಯಾದಂತಹ ಅನ್ಯಾಯ ಆಗುವ ರೀತಿಯಲ್ಲಿ, ಅಂದ್ರೆ ಆಗದೇ ಇರುವ ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಬೇಕು
ಮಾಡಬೇಕು. ಈ ಸಂಬಂಧಪಟ್ಟಂತೆ ಏನು ಪಂಚಪೀಠಗಳು ಅಂತ ಏನಿದಾವೆ, ಅಂದ್ರೆ ಪಂಚಪೀಠಗಳು ಏನು ವೀರಶೈವ ಲಿಂಗಾಯತದಲ್ಲಿ ಬರ್ತವೆ. ಸೊ ಈ ಒಂದು ವೀರಶೈವ ಲಿಂಗಾಯತದಲ್ಲಿ ಬರ್ತಕ್ಕಂಥ ಪಂಚಪೀಠಗಳು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಏನು ಸರ್ಕಾರದ ವಿರುದ್ಧ ತೆರಿಗೆ ಬೀಳುವಂತ ಒಂದು ಕೆಲಸವನ್ನ ಮಾಡಬೇಕು. ಯಾಕಂತಂದ್ರೆ ಇಡೀ ವೀರಶೈವ ಲಿಂಗಾಯತ ಇಡೀ ರಾಜ್ಯದಲ್ಲಿ 2 ಕೋಟಿ ಜನಸಂಖ್ಯೆ ಇದೆ. ಆದ್ರೆ ಕೇವಲ 65 ಲಕ್ಷ ಜನರನ್ನ ಮಾತ್ರ ತೋರಿಸಿ ನಮ್ಮ ಸವಲತ್ತನ್ನು ಕಿತ್ತುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದೆ. ಸೊ ಇದಕ್ಕೆ ನಾವು ಯಾವುದೇ ರೀತಿಯಾದಂತಹ ಏನು ಆಸ್ಪದ ಕೊಡಬಾರ್ದು ಅನ್ನುವಂತ ಒಂದು ವಿಚಾರವನ್ನ ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಮುಂಚಿತವಾಗಿ ಏನು ಪಂಚಪೀಠಗಳು ಅಂತ ಏನಿದಾವೆ ಅವರು ಒಂದು ಕಡೆ ಸೇರಿಕೊಂಡು ಇಡೀ ಲಿಂಗಾಯತ ಸಮಾಜವನ್ನ ಒಗ್ಗೂಡಿಸುವಂತ ಒಂದು ಕೆಲಸವನ್ನ ಮಾಡಬೇಕು. ಅದರ ಜೊತೆಗೆ ಎಲ್ಲರೂ ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ರಾಜ್ಯ ಸರ್ಕಾರಕ್ಕೆ ಒಂದು ತಕ್ಕ ಪಾಠವನ್ನ ಕಲಿಸಬೇಕು. ಮತ್ತೆ ನಮ್ಮ ಶಕ್ತಿ ಏನಿದೆ ಅದನ್ನ ನಾವು ಪ್ರದರ್ಶನ ಮಾಡಬೇಕು ಅನ್ನುವಂತ ಒಂದು ವಿಚಾರ ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಹೇಳಿಕೆ ನೀಡಿರ್ತಕ್ಕಂಥದ್ದು. ಇದಕ್ಕೆ ಈಶ್ವರ್ ಖಂಡ್ರೆ ಏನಿದ್ದಾರೆ ಅಂದ್ರೆ ಅರಣ್ಯ ಸಚಿವರಾಗಿರ್ತಕ್ಕಂತಹ ಈಶ್ವರ್ ಖಂಡ್ರೆ ಕೂಡ ಒಂದು ಸಮ್ಮತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅವರು ಕೂಡ ವೀರಶೈವ ಲಿಂಗಾಯತದಲ್ಲಿ ಕೂಡ ಒಂದು ಪ್ರಮುಖ ಸ್ಥಾನದಲ್ಲಿ ಇದ್ದಂತವರು. ಸೊ ಅವರು ಕೂಡ ಇದಕ್ಕೆ ಒಂದು ಸಮ್ಮತವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೇನು ಶೀಘ್ರದಲ್ಲೇ ಈ ಒಂದು ಕೆಲಸಕ್ಕೆ ಅಂದ್ರೆ ಸರ್ಕಾರ ವಿರುದ್ಧ ತೆರಿಗೆ ಬೀಳಲಿಕ್ಕೆ ಮತ್ತೆ ಕೇಂದ್ರ ಸರ್ಕಾರದ ಒಂದು ಜಾತಿ ಜನಗಣತಿ ಏನಿದೆ ಅದನ್ನ ಸ್ವಾಗತ ಮಾಡ್ಲಿಕ್ಕೆ ಮತ್ತೆ ಇಡೀ ವೀರಶೈವ ಲಿಂಗಾಯತ ಏನಿದೆ ಒಂದು ಒಗ್ಗೂಡುವಂತ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಈಗ ಶಾಮನೂರು ಶಿವಶಂಕರಪ್ಪನವರು ತಯಾರಿಗಿರ್ತದ್ದು. ಅಷ್ಟರೊಳಗಾಗಿ ಇಡೀ ಸಮಾಜವನ್ನು ಒಗ್ಗೂಡಿಸಿ ಏನು ತಮ್ಮ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಈಗಾಗಲೇ ಒಂದು ಸೂಚನೆಯನ್ನು ಕೂಡ ಅಥವಾ ಒಂದು ನಾಂದಿಯನ್ನು ಕೂಡ ಹಾಡಿದ್ದಾರೆ ರಮ್ಯಾ.